ಸ್ಟ್ರೈಟ್ನರ್ ಏನೋ ಮಾಡ್ಲಿಕ್ಕೆ ಹೋಗಿ ಸ್ವಲ್ಪ ಓವರ್ ಪ್ರೊಸೀಜರ್ ಆಗಿ ಸ್ವಲ್ಪ ಹೇರ್ ಎಲ್ಲ ಡ್ಯಾಮೇಜ್ ಆಗಿಬಿಟ್ಟಾವ. ಯಾಕಂದ್ರೆ ಎಂಡ್ಸ್ ಎಲ್ಲ ನೋಡ್ರಿ ಇವಾಗ ಬರ್ನ್ ಆದಾಗತ್ತೆ ಆಗಿಬಿಟ್ಟಾವ. ಇವಾಗ ಹಿಂಗೆ ಮಾಡಿದ್ರು ಸ್ವಲ್ಪ ಸ್ವಲ್ಪ ಈಗ ಕಟ್ ಆಗತ್ತವ ಹೇರ್ ಸಣ್ಣಂಗೆ. ಇವತ್ತು ಹೇರನ್ನು ಒಳಗಿನಿಂದ ರಿಪೇರಿ ಮಾಡ್ತೈತಿ. ಆ ಟ್ರೀಟ್ಮೆಂಟ್ ಕೂಡ ಹಾಕ್ತೀವಿ. ಇವಾಗ ಎಲ್ಲಿಂದ ಬಂದಿರಿ? ಬಿಜಾಪುರ ರೀ ಸರ್. ಎಸ್ ಏನ್ ಮಾಡಿದ್ರಿ? ಸರ್ ಅದು ಆಕ್ಚುಲಿ ರಾಂಗ್ ಪ್ರಾಡಕ್ಟ್ ಇಂದ ನ್ಯಾನೋಪ್ಲಾಸ್ಟಿ ಅಂತ ಹೇಳಿ ಸ್ಟ್ರೈಟ್ನಿಂಗ್ ಮಾಡಿದಾರ್ರಿ. ಓವರ್ ಪ್ರೊಸೀಜರ್ ಆಗಿ ಹಿಂಗಾಗಿ ಅವ್ರ ಹೇರ್ಸ್. ಸೊ ಪ್ಲೀಸ್ ಮಸ್ತ್ ಮಾಡ್ಕೊಡ್ರಿ. ಸೂಪರ್ ಮಾಡ್ತೀವಿ. ಇದು ಸೆಕೆಂಡ್ ಟೈಮ್ ನಾ ಈ ತರ ಮಾಡ್ಕೊಂಡ್ ಬಂದ್ ರಿಪೇರ್ ಮಾಡಿಸ್ಕೊಳತಿದ್ದೆ. ಓಕೆ ನೋಡ್ರಿ ಮೇಡಮ್ ಅವ್ರಿಗೆ ಸೆಕೆಂಡ್ ಟೈಮ್ ಇವಾಗ ಬಂದಿದ್ದಾರೆ ಅವರು. ಯಾಕಂದ್ರೆ ಫಸ್ಟ್ ಟೈಮ್ ಒಂದು ಏನೋ ಮಾಡ್ಕೊಳಕ್ ಹೋಗಿ ಎಕ್ಸ್ಪೆರಿಮೆಂಟ್ ಹಿಂಗೆ ಏನೋ ಪ್ರಾಬ್ಲಮ್ ಆಗಿತ್ತು. ಈಗಾದ್ರೂ ಅದೇ ಪ್ರಾಬ್ಲಮ್ ಆಗೈತಿ. ಈ ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡಿ ಸೂಪರ್ ಮಾಡಿಕೊಡ್ತೀವಿ. ಜಸ್ಟ್ ಟು ವೆಟ್. ನೋಡ್ರಿ ಮೇಡಮ್ ಅವ್ರಿಗೆ ಯಾಕಂದ್ರೆ ಹೇರ್ ಡ್ಯಾಮೇಜ್ ಆಗಿದ್ದು ಫುಲ್ಲಿ ಅವ್ರಿಗೆ ಫುಲ್ ರಿಪೇರ್ ಮಾಡಿ ಇದೊಂದು ರಿಸಲ್ಟ್ ಹೆಂಗ್ ಬಂದತ್ ನೋಡ್ರಿ. ಫುಲ್ ಶೈನ್ ಆಗಿಬಿಟ್ಟಾವ. ಫುಲ್ ಸ್ಟ್ರೇಟ್ ಆಗ್ಯಾವ. 100% ಇಸ್ ಫ್ರಿಜ್ನೆಸ್ ಹೋಗೈತಿ, ಡ್ರೈನೆಸ್ ಹೋಗೈತಿ. ಇದ್ರಾಗ ಹಿಂಗ್ ಮಾಡಿದ್ರೆ ಹೇರ್ ಕಟ್ ಆಗ್ತಿದ್ವು, ಇವೆಲ್ಲ ಕಟ್ ಆಗು ಎಲ್ಲ ಪೂರ ಹೋಗ್ಬಿಟ್ಟಾವ. ಇವಾಗ ಸೂಪರ್ ಅಂದ್ರೆ ಸೂಪರ್ ರಿಸಲ್ಟ್ ಕೊಟ್ಟಿವಿ. ನೋಡೋಣ ಮೇಡಮ್ ಅವ್ರು ಕೇಳ. ಮೇಡಮ್ ಹೆಂಗ್ ಆಗೈತ್ರಿ? ಭಾಳ ಅಂದ್ರೆ ಭಾಳ ಮಸ್ತ್ ಆಗೈತ್ರಿ ಸರ್. ಹೌದ್ರಿ, ನಾ ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ಮಸ್ತ್ ಆಗೈತ್ರಿ. ಥ್ಯಾಂಕ್ ಯು ಸೋ ಮಚ್. ಓಕೆ ನೋಡ್ರಿ, ನಿಮ್ಗೂ ಯಾರಿಗಾದ್ರೂ ಈ ಸಲ ಹೇರ್ ಡ್ಯಾಮೇಜ್ ಆಗ್ಲಿ, ಫ್ರಿಜ್ ಇರ್ಲಿ, ಏನ್ ಬೇಕಾದ್ರೆ ಏನಾರ ಓವರ್ ಪ್ರೊಸೀಜರ್ ಆಗ್ಲಿ ಬೇಕಾದಾದ್ರೂ ನಾವು ರಿಪೇರ್ ಮಾಡ್ಕೊಡ್ತೀವಿ. ನಮ್ಮನ್ನ ಬಂದು ಸಂಪರ್ಕಿಸಿ.